ನೀ ಜಿಂಕೆ ಮರಿನಾ ನೀ ಜಿಂಕೆ ಮರಿನಾ ನೀ ಜಿಂಕೆ 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 ಯಾಕಣ್ಣ ಹೊಡ್ದೆ? ಅವ್ಳು ನೋಡ್ರೆ ಜಿಂಕೆ ಮರಿತಾರ ಅವಳೆ ಒಳ್ಳೆ ಆನೆ ಮರಿತಾರ ಅವಳೆ. ಆನೆ ಮರಿನಾ ನೀ ಆನೆ ಮರಿನಾ ನೀ ಆನೆ ಮರಿನಾ. ಏನಮ್ಮ ಜುಮ್ ಜುಮ್ ದಿನ ಜಾಗಿಂಗ್ ಬರ್ತಿಲ್ಲ, ಒಂದ್ ರೌಂಡ್ ಸಣ್ಣನೇ ಆಗಿಲ್ಲ. ಓಯ್ ನಾನ್ ಸಣ್ಣ ಆಗ್ತೀನೋ ಬಿಡ್ತೀನೋ ಹಿಂಗ್ಯಾಕೋ ಅದು? ನೀ ಸಣ್ಣಕ್ ಸಾಧ್ಯನೇ ಇಲ್ಲ ಅವ್ರ ಮೇಲೆ ಮತ್ತೆ ಜಾಗಿಂಗ್ ಬರ್ತೀರ? ಜಾಗಿಂಗ್ ಜುಮ್ ಜುಮ್ ನೀನ್ ಬಂದು ನೋಡು ರಸ್ತೆಗಳೆಲ್ಲ ಯಾಕೆ ಗುಂಡಿಗಳಾಗ್ಬಿಟ್ಟವೆ. ನೀನು ಮಸ್ತೋ ಮಸ್ತೋ, ನಾವು ಸುಸ್ತೋ ಸುಸ್ತೋ. ಜಾಗಿಂಗ್ ಜುಮ್ ಜುಮ್ ನಾಳೆಯಿಂದ ನಿನ್ ಈ ಕಡೆ ಬರ್ಬೇಡ ಆಯ್ತಾ? ನೋಡು ನೀನು ಒಯ್ಯಾರ ತೋರಿಸಿ ನಮ್ ಟೆಂಪರ್ ಜಾಸ್ತಿ ಮಾಡ್ಬೇಡ. ಓಯ್ ಮಗನೇ, ಜಾರ್ಜ್ ಒದ್ದ ಅಂದ್ರೆ ದೌಡೆ ಎಲ್ಲ ಜಾಮ್ ಆಗ್ಬಿಡ್ಬೇಕು. ಬೆಳಗ್ಗೆ ಯಾರ ಮುಖ ನೋಡ್ಕೊಂಡ್ ಬಂದಿದೀಯಾ? ನಾನ್ ಯಾರು ಗೊತ್ತಾ? ಜಾಗಿಂಗ್ ಜುಮ್ ಜುಮ್ ದಿನ ನೀನ್ ಜಾಗಿಂಗ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ರೆ ನಿನ್ ಗಂಡ ಬಯಲ್ವಾ ಮನೇಲಿ? ನನ್ ಗಂಡ ಬೈತಾರೋ ಬಿಡ್ತಾರೋ ನಿನಗ್ ಯಾಕೋ? ಅವ್ರ ಯಾರು ಗೊತ್ತಾ? ಅವ್ರೇನಾರು ಬಂದ್ ನಿನಗ್ ಬಾರ್ಸಿದ್ರು ಅಂದ್ರೆ ಮೂಳೆ ಎಲ್ಲ ಪುಡಿ ಪುಡಿ ಆಗೋಗುತ್ತೆ. ಏ ಜಿಂಕೆ ಮರಿ, ನಿನ್ ಗಂಡ ಏನ್ ದೊಡ್ಡ ರೌಡಿನ ಇಲ್ಲ ಪಂಟ್ರ ಇಲ್ಲ ಬಾಡಿ ಜಿಮ್ಮರ? ನಿನ್ಗೆ ತಾಕತ್ತು ಅನ್ನೋದಿದ್ರೆ ಕರ್ಕೊಂಬರಮ್ಮ ನೋಡ್ತೀವಿ. ನಾವು ಫೈಟ್ ಮಾಡಿ ತುಂಬಾ ದಿನ ಆಗೈತೆ, ಕರ್ಕಮ್ಮ ನಾವಿಲ್ಲ ಕಾಯ್ತಾ ಕೂತಿರ್ತೀವಿ. ಓಯ್ ಮೊದ್ಲು ನಿಮ್ ಬಾಡಿ ಪಾರ್ಟ್ಸ್ ಎಲ್ಲ ಇನ್ಶೂರೆನ್ಸ್ ಮಾಡ್ಕೊಳ್ಳಿ, ನೋಡುವ್ರಂತೆ ಇವಾಗ. ಅರೆ ಮಿಸ್ಟರ್ ಪಾಂಡು ಎಲ್ಲೋದ್ರು? ಮಿಸ್ಟರ್ ಪಾಂಡು, ಜಯ ಅವ್ರೆ, ನಾನು ಹೆದರ್ಕೊಂಡ್ಬಿಟ್ರ? ಅಲ್ಲ ರೀ, ಅಷ್ಟು ಸ್ಪೀಡಾಗ ಹೋಗೋದು ನೀವು? ಶೂಲೆಸ್ ಕಟ್ಕೊಂಡು ನೋಡ್ತೀನಿ, ನೀವು ಮಂಗಮಾಯ ಏನೋಗಿದ್ರಿ? ಮಿಸ್ಟರ್ ಪಾಂಡು, ಇದು ತಮಾಷೆ ವಿಷಯ ಅಲ್ಲ, ತುಂಬಾ ಸೀರಿಯಸ್ ಮ್ಯಾಟ್ರು. ನನ್ ಮರ್ಯಾದೆ ಪ್ರಶ್ನೆ. ಅಲ್ಲಿಬ್ರು ರೌಡಿಗಳು ನನ್ನ ಟೀಸ್ ಮಾಡ್ತಾ ಇದ್ದಾರೆ. ಹೌದಾ? ನೀವು ಟೀಸಿಗೆ ಅಪರಾಧ? ಅವ್ರು ನನ್ನ ಏನೇನೋ ಅಂದ್ರು ಗೊತ್ತಾ? ಸಿಂಪಲ್ ಆಗಿ ಒಂದು ಐಡಿಯಾ, ನಾವು ಸೀದಾ ಮುಂದಕ್ಕೆ ಓಡೋಗ್ಬಿಡೋಣ. ಆ ರೌಡಿಗಳ ಸಾಹಸ ನಮ್ಮಿ ಹಾಕಿರಿ. ಜಯ ಬನ್ನಿ ಹೋಗೋಣ. ನೋ 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 ಮಿಸ್ಟರ್ ಪಾಂಡು, ನಾನು ಅವ್ರ ಹತ್ರ ನನ್ನ ಗಂಡನ್ ಕರ್ಕೊಂಡ್ ಬರ್ತೀನಿ, ನಿಮ್ಗೆಲ್ಲ ಚೆನ್ನಾಗಿ ಬುದ್ಧಿ ಕಲಿಸ್ತೀನಿ ಅಂತ ಬಿಲ್ಡಪ್ ಕೊಟ್ಟು ಬಂದಿದ್ದೀನಿ. ಹೌದಾ? ಹಾಗಾದ್ರೆ ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ. ಅದೇ ಪ್ರಾಬ್ಲಮ್ ಆಗಿರೋದು. ಅವರು ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ ಹೇಳಿ ಡೆಲ್ಲಿಗೆ ಹೋಗಿದ್ದಾರೆ, ಬರೋದು ಇನ್ನು 2 ದಿನ ಆಗುತ್ತೆ. ಹಾಗಾದ್ರೆ ಸೀದಾ ಹೋಗ್ಬಿಟ್ಟು ಸಾರಿ ಅಂತ ಕೇಳ್ಬಿಡಿ. ಪಾಂಡು, ನೀವು ಗಂಡಸು, ನಿಮ್ಗೂ ಇದೆ 56 ಇಂಚಿನ ಎದೆ. ನಿಮ್ ಹೆಂಡತಿನ ಯಾರು ಹೀಗೆ ರೇಗಿಸಿದ್ರೆ ಸುಮ್ನೆ ಬಿಟ್ಬಿಡ್ತಿದ್ರಾ? ಚರ್ಮ ಸುಲ್ಲು ಬಿಡ್ತಾ ಇದ್ದೆ. ಈಗಲೂ ಅದೇ ಕೆಲಸ ಮಾಡಿ ನನ್ನ ನಿಮ್ ಹೆಂಡತಿ ಅಂತ ತಿಳ್ಕೊಳ್ಳಿ. ಎಂಥ ಮಧುರ ಕಲ್ಪನೆ. ಬನ್ನಿ ಮತ್ತೆ, ಅವ್ರಿಗೆಲ್ಲ ನೀವೇ ನನ್ ಗಂಡ ಬಾಕ್ಸರ್ ಬಲರಾಮ್ ಅಂತ ಹೇಳ್ತೀನಿ. ಅವ್ರಿಗೆಲ್ಲ ಚೆನ್ನಾಗಿ ಬಾರಿಸಿ ಬೆಂಡೆತ್ತಿ. ಬನ್ನಿ ಬನ್ನಿ, ನಾ ಬರ್ತೀನಿ. ಬನ್ನಿ. ಜಯವ್ರ ಎಲ್ಲೇ? ನಿಮ್ ಯಜಮಾನ್ರು ಬರ್ತಾ ಇದ್ರಂತ ಹೆದರ್ಕೊಂಡು ಓಡೋಗಿರ್ಬೇಕು. ಇಲ್ಲೇ ಕುತ್ಕೊಂಡಿದ್ರು, ಎಲ್ಲಾದ್ರು ಕಾಣಿಸ್ತಾ ಇಲ್ವಲ್ಲ? ಪೊಮೇರಿಯನ್ ಅಲ್ಲ ಕಣೋ, ಬುಲ್ಲು ಬುಲ್ಲು. ಗುದ್ದಿದ್ರು ಅಂದ್ರೆ ಜೀವನ ಪೂರ್ತಿ ಹೇಳಲ್ಲ ನೀನು. ಬುಲ್ ಬುಲ್. ಕಮಾನ್ ಬನ್ನಿ, ನೋಡ್ತಾ ಇರಿ, ಇವತ್ತಿದೆ ನಿಮ್ಗೆ ಜನ್ಮ ಜಾಲಾಡ್ಬಿಡ್ತೀನಿ. ದಡಿಯ ನನ್ನ ಮಕ್ಳ, ಇವರೇ ಕಣೋ ನನ್ನ ಗಂಡ ಬಾಕ್ಸರ್ ಬಲರಾಮ್. ಕಿಂಗ್ ಕಾಂಗ್ ದಾರಾ ಸಿಂಗ್ ಆದ್ಮೇಲೆ ನೆಕ್ಸ್ಟ್ ಇವರೇ. ತಮಾಷೆ ತಮಾಷೆ. ಆ ಪುಣ್ಯಾತ್ಮ ಹೋದ್ರು, ನೀನ್ ಇನ್ನೂ ಬದುಕಿದ್ಯಲ್ಲೋ? ಏ ಕುನ್ನಿಗರ, ನಾನು ಬಾಕ್ಸಿಂಗ್ ಗ್ಲೌಸ್ ನ ತಂದಿಲ್ಲ. ಇಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ಹೊಡೆದು ಇಲ್ಲೇ ಮಲಗಿಸಿ ಹೆರ ಮಾಡ್ತಾ ಇದ್ದೆ, ಮೆರವಣಿಗೆ ಮಾಡ್ತಾ ಇದ್ದೆ. ಏ ಬಾಕ್ಸರ್ ಬಲರಾಮ್, ನಿನ್ಗೆ ಅಷ್ಟೊಂದು ತಾಕತ್ತಿದ್ಯಾ? ನಿನ್ಗೆ ತಾಕತ್ತು ಒಂದಿದ್ರೆ ನಮ್ಮ ಟಚ್ ಮಾಡು ನೋಡೋಣ. ನೋಡ್ತೀಯಾ? ತೋರ್ಸ್ಲಾ?
ಮಿಸ್ಟರ್ ಪಾಂಡು ನೀವು ಇಷ್ಟು ಚೆನ್ನಾಗಿ ಬಾರಿಸ್ತೀರಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಎಷ್ಟು ಧೈರ್ಯ ನಿಮ್ಗೆ? ನನಗೂ ಗೊತ್ತಿರ್ಲಿಲ್ಲ, ನೀವು ಬಿಲ್ಡಪ್ ಕೊಟ್ರಿ, ನಾ ಚೆನ್ನಾಗಿ ಬಾರಿಸ್ಬಿಟ್ಟೆ. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ವೆರಿ ಮಚ್ ಮಿಸ್ಟರ್ ಪಾಂಡು. ಜಯವ್ರೆ, ಇಷ್ಟರಲ್ಲೇ ಮುಗಿಸ್ತಾ ಇದ್ದೀರಲ್ಲ, ನನಗೆ ಗಿಡ್ಡು ಕೊಡಲ್ವಾ? ಲಡ್ಡು ಗಿಡ್ಡು ಕೊಡಲ್ವಾ ಅಂದೆ. ಅಯ್ಯೋ ಅಷ್ಟೇ ತಾನೇ, ಮನೆಗೆ ಬನ್ನಿ, ಕೆಜಿ ಗಟ್ಲೆ ಕೊಡ್ತೀನಿ ಲಡ್ಡು. ಹೌದಾ? ಬನ್ನಿ. ಬನ್ನಿ. ಏನಾಯ್ತು? ನನ್ನ ಶಿಷ್ಯರಾಗಿ ಈ ತರ ಹೊಡ್ಸ್ಕೊಂಡ್ ಬಂದಿದ್ದೀರಲ್ಲೋ, ಎಲ್ಲಿ ಏನ್ ಕಿರಿಕಾಯ್ತು? ಈ ಡೆವಿಲ್ ದೇವರಾಜ್ ಶಿಷ್ಯನ್ ಟಚ್ ಮಾಡೋ ಶಕ್ತಿ ಯಾವ ನರ್ಮಂಗ ಇದೆ? ಅಣ್ಣ ಅವನ ಹೆಸರು ಬಾಕ್ಸರ್ ಬಲರಾಮ್ ಅಂತಣ್ಣ. ಬಾಕ್ಸರ್ ಬಲರಾಮನ? ಅವನೆಲ್ಲ ಸಿಕ್ಕ ನಿಮ್ಗೆ? ಅವನನ್ನ ಯಾಕ ಬಿಟ್ಟು ಬಂದ್ರಿ? ಅಲ್ಲೇ ಕೈ ಕಾಲ್ ಮೂಳೆ ಮುರಿದು ಬರ್ಬೇಕಿತ್ತು ತಾನೇ? ಅವ್ನು ನಿಮಗ್ ಗೊತ್ತಾ? ನನ್ನ ದೌಡೆ ಅಲ್ಲ ಮುರಿದಿದ್ ಯಾರು? ಯಾರು? ಬಾಕ್ಸರ್ ಬಲರಾಮ್. ನನ್ನನ್ನು ಹೊಡೆದು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ ಯಾರು? ಯಾರಣ್ಣ? ಬಾಕ್ಸರ್ ಬಲರಾಮ್. ನಾನ್ ಡಿಸ್ಚಾರ್ಜ್ ಆಗಿ 3 ದಿನ ಆಯ್ತು, ಆದ್ರೂ ಕೈಗೆ ಹಾಕಿರೋ ಬ್ಯಾಂಡೇಜು, ತಲೆಗೆ ಹಾಕಿರೋ ಬ್ಯಾಂಡೇಜು ತೆಗ್ದೇ ಇಲ್ಲ. ಈಗ ನಿಮ್ಗೆ ಹೊಡೆದ್ನ? ಅವ್ನ್ ಸಿಕ್ಕ ಅಂತ ಒಂದ್ ಫೋನ್ ಮಾಡೋದಲ್ವೇನ್ರು? ಅಣ್ಣ ಫೋನ್ ಮಾಡಕ್ಕೆಲ್ಲಣ್ಣ ಟೈಮ್ ಕೊಡ್ತಾನ ಅವನು. ಹೊಡ್ದ ಒಳ್ಳೆ ನಾಯಿಗೆ ಹೊಡ್ದಂಗ್ ಹೊಡ್ದಣ್ಣ. ಅವನನ್ನ ಯಾಕ ನನ್ ಮುಂದೆ ಹೊಗಳ್ತಾ ಇದ್ದೀರಾ? ಅವನು ಅಲ್ಲೇ ಮಣ್ಣು ಮುಗಿಸ್ ಬರ್ಬೇಕಿತ್ತು. ನಿಮ್ಮನ್ನ ನನ್ನ ಶಿಷ್ಯ ಅಂದ್ರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಿದೆ. ಹೋಗಿ ಅವ್ನ್ ಬೂಟ್ ಕಾಲ್ನ ನಾಲ್ಗೆಲ್ ಪಾಲಿಶ್ ಮಾಡಿ. ಅಣ್ಣ ಅವನ ಮೇಲೆ ಸೇಡ್ ತೀಸ್ಕೊಬೇಕು ಅಂತ ನನಗೂ ರೋಷ ದ್ವೇಷ ಐತಣ್ಣ. ಅಣ್ಣ ಅದು ಇವಾಗ ಡಬಲ್ ಆಗೋಯ್ತು. ನಿಂಗೆ ಗೈಡ್ ಮಾಡೋಣ, ನಾವು ರೈಡ್ ಮಾಡ್ತೀವಿ, ನೀವ್ ಹೆಂಗ್ ಹೇಳ್ತೀರ ಹಂಗೆ ಅಣ್ಣ. ಹಾಗಾದ್ರೆ ಅವ್ನ ಮನೆ ಹುಡುಕಿ ಅವ್ರ ಮನೆಯವ್ರನ್ನೆಲ್ಲ ಹೊರಗಾಕಿ ಅವ್ನ ಕೈ ಕಾಲ್ ಮೂಳೆ ಮುರಿದು ನಾನ್ ಅಡ್ಮಿಟ್ ಆಗಿದ್ನಲ್ಲ ಆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡೋವರೆಗೂ ನನ್ನ ದ್ವೇಷದ ಬೆಂಕಿ ಯಾರಲ್ಲ ಕಂಡ್ರು. ಹೋಗ್ರಿ ಹುಡುಕ್ರಿ ಆ ಮನೆನ. ಹೋಗ್ರು. ಸರಿ ಅಣ್ಣ. ಬಸ ಇಲ್ಲಿ ಬಾಕ್ಸರ್ ಬಲರಾಮ ಮನೆ ಎಲ್ಲಿ ಬಸ್ಸು? ಘಾತ ಕೆಟ್ಟೇನೆ ನಿಮ್ಗೆ. ಬಲರಾಮು ಸವಾಸ. ಹೋಗಿ ಹೋಗಿ. ಇವನು ಯಾವನು ಇವನು? ಬಾಕ್ಸರ್ ಬಲರಾಮ್ ಅಂದ್ರೆ ಯಾಕಣ್ಣ ಇದಕ್ಕೊಂದು ಸಾಯ್ತಾರ ಜನ? ನಮ್ಗೆ ಹೊಡೆದಿರಂಗೆ ಗುನ್ನು ಅವ್ರಿಗೂ ಹೊಡೆದಿರ್ತಾನೆ, ಅದಕ್ಕೆ. ಗುರು ಇದೇ ಮನೆ. ಬಲರಾಮ್ ನೋಡಿ ನಡ್ಕೊಂಡು ಹೋಗ್ತಾ ಇದ್ದಾನೆ. ಅಣ್ಣ ಹೇಳ್ದಂಗೆ ಅವ್ರ ಮನೆಗೆ ಹೋಗಿ ಅವಾಜ್ ಹಾಕ್ಬಿಟ್ಟು ಬರೋಣ್ವೇನೋ? ಸಿಕ್ತೇನ ಮನೆ? ಹೋಣ ಸಿಕ್ತು, ಇದೇ ಮನೆ. ಬಾಕ್ಸರ್ ಬಲರಾಮ್ ಬ್ಯಾಗ್ ತಗೊಂಡು ಇವಾಗ ತಾನೆ ಹೊರಡೆ ಹೋದ. ಹೂಣ ಹೋಗಿ ಅವಾಜ್ ಹಾಕೋಣ ಅಂತ ಇದ್ವಿ, ಅಷ್ಟೊಂದು ನೀವೇ ಬಂದ್ಬಿಟ್ರಿ. ಸ್ಟ್ಯಾಂಡಕ್ಕ ನಡೀರೋ, ಮನೆಗೆ ಹೋಗಿ ಆವಾಜ್ ಹಾಕ್ ಬರೋಣ. ನನ್ನ ಹೆಸರು ಕೇಳಿದ್ರೆ ಯಾರು ನಿದ್ದೆ ಮಾಡಬಾರ್ದು, ಆ ರೇಂಜ್ ಇರ್ಬೇಕು. ಶುರು ಹಚ್ಕೊಡ್ರು. ಯಾರ ಮನೇಲಿದ್ದೀರಾ? ಬನ್ನಿ. ಯಾರಪ್ಪ ಗಂಡಸು ಹೊಲ್ಸ್ಕೊಂಡಿರೋರು? ಬರ್ತೀರ ಹೊರಗಡೆ? ಬಂದ್ರಪ್ಪ ಯಾಕಿರಪ್ಪ ಇಷ್ಟೊಂದು ಲೇಟ್ ಮಾಡ್ತಾರೆ ನೀವು? ನಿಮ್ ಕಾಯ್ತಾ ಕೂತ್ರಕ್ಕಾಗತ್ತಾ? ನಮ್ಗೆ ಬೇರೆ ಕೆಲಸಗಳಿರಲ್ವಾ? ಇನ್ಮೇಲಿಂದ 1 hour ಮುಂಚೆನೆ ಹೇಳ್ಬೇಕಾಗತ್ತೆ ಅಷ್ಟೇ. ಸರಿ ಬಾರ ಇಲ್ಲಿ. ಇವ್ರ ಕೈಲಿ ಇಲ್ಲಿ ಕೆಳಗಿನ ಕಮೋಡು ಪೂರ್ತಿ ಕ್ಲೀನ್ ಮಾಡಿಸು, ಬ್ಲೀಚಿಂಗ್ ಪೌಡರ್ ಎಲ್ಲ ಹಾಕ್ಸು, ಗೊತ್ತಾಯ್ತಾ? ಆಮೇಲೆ ಇವ್ರಿಗೆ ಸ್ವೀಟು ನೋಡು, ಇವ್ರಿಗೆ ಮೇಲಿನ ಕಮೋಡು ಕ್ಲೀನ್ ಆಗಿ ಮಾಡಿ ಇದ್ ಮಾಡಿಸ್ಬೇಕು. ಮಜಾ ಮಾಡಿ. ಇವನ್ ಮೇಲೆ ಕೈ ಮಾಡ್ತೀರಾ? ಇವ್ನು ಯಾರು ಗೊತ್ತ? ನೀನ್ ಎದುರ್ಬೇಡ ಕಣೋ, ನೀನ್ ಎದುರ್ಬೇಡ, ನಾನು ಮಾತಾಡ್ತೀನಿ. ಇವ್ನು ಯಾರು ಗೊತ್ತಾ? ಇವ್ರು ಯಾರು ಗೊತ್ತಾ? ಇವ್ರ ಹೆಸರೇನು ಗೊತ್ತಾ ನಿನ್ಗೆ? ಡೆವಿಲ್ ದೇವರಾಜ್ ಅಂತ. ಏನ್ ಕಾಮಿಡಿ ಮಾಡ್ತಾ ಇದ್ದೀನ? ಅಣ್ಣನ ಹಿಸ್ಟ್ರಿ ಬಗ್ಗೆ ಗೊತ್ತೇನೋ ನಿಮ್ಗೆ? ಬಿಟ್ಟಾಕು. ಅಣ್ಣನ ಹೊಡೆದು ಆಸ್ಪತ್ರೆಗೆ ಹಾಕ್ದವ್ನು ಯಾರು? ಯಾರು ಹಿಟ್ ಮಾಡೋರಿಲ್ಲ ಅಣ್ಣ. ನಮ್ಮ ಮನೆಯಲ್ಲಿ ಒಂದು ಇಲೇನೆ ಹಿಡಿಯಲ್ಲ ಅಣ್ಣ, ಅಂತದ್ರಲ್ಲಿ ಹೊಡಿಯೋದ? ಅಯ್ಯೋ ನೋನು. ನಮ್ ಬಾಸ್ ಕೊಡ್ದನಲ್ಲ ಅವನೆಲ್ಲಿ? ಅಣ್ಣ ಯಾರು ಗೊತ್ತಿಲ್ಲ, ಅಂತದ್ರಲ್ಲಿ ಅವ್ರು ಹೊಡೆದವ್ರು ಯಾರು ನಮ್ಗೆ ಗೊತ್ತು. ಇವಾಗ ತಾನೇ ಹೇಳಿಲ್ವಾ ಇವ್ರೇ ನಮ್ ಬಾಸು ಡೆವಿಲ್ ದೇವರಾಜ್? ಯಾರು ಹಿಟ್
ನೋಡೋ ನಮ್ಮ ಬಾಸ್ಗೆ ಈ ಮನೆ ಯಜಮಾನ ಹೊಡೆದವನೆ, ನಮ್ಮ ಬಾಸ್ ತಂಟೆಗೆ ಬಂದವನಲ್ಲ, ಅದಕ್ಕೆ ಅವ್ನು ಹೊಡಿತೀವಿ, ಕಲ್ಲು ಮುರಿದಾಕ್ತೀವಿ. ವಾಪಸ್ ಹೊಡಿಬೇಕು. ಆಸ್ಪತ್ರೆಯಲ್ಲಿ ಬೆಡ್ ರಿಸರ್ವ್ ಮಾಡಿದೀವಿ ಅಂತ ಹೇಳಕ್ ಬಂದಿದ್ದೀವಿ, ಅರ್ಥ ಆಯ್ತಲ್ವ? ಈ ಮನೆ ಯಜಮಾನನ್ ತಿಥಿ ಡೇಟ್ ಫಿಕ್ಸ್ ಆಗಿದೆ, ಅವನ್ ಮನೆಗ್ ಬರ್ಲಿ. ಪೀಸ್ ಪೀಸ್. ಇಲ್ಲ ಕಣೋ, ನಾನು ರೌಡಿ ತಂಟೆಗೆ ಹೋಗಿಲ್ಲ. ಅಪ್ಪ ಅಪ್ಪ ಸಾಕು ಸಾಕು ಸುಮ್ಮನಿರಪ್ಪ. ಆ ರೌಡಿ ಶಿಷ್ಯಂದ್ರು ಬಂದು ನೀನು ಆ ರೌಡಿನ ಹೊಡೆದು ಆಸ್ಪತ್ರೆಗೆ ಹಾಕಿದ್ಯಾ ಅಂತ ಹೇಳಿದ್ರು. ಅಂಕಲ್ ನೀವು ಗ್ರೇಟು. ನೀವು ಟೆಲ್ ಮಾಡಿದಿದ್ರೆ ನಿಮ್ ಫೋಟೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿ ವೈರಲ್ ಮಾಡ್ಬಿಡ್ತಿದ್ದೆ. ಓ ಅವರಾ? ಇಬ್ರು ಬೀದಿ ಕಾಮಣಗಳಿಗೆ ಲೈಟ್ ಆಗಿ ಹೊಡೆದು ಹೆದರ್ಸ್ ಕಳ್ಸಿದ್ದೆ. ಹೌದಾ ಮಾವ? ಅದೇ ಇವಾಗ ಒಂದು ದೊಡ್ಡ ಪ್ರಾಬ್ಲಮ್ ಆಗಿ ಕೂತಿದೆ. ಮಿಸ್ಟರ್ ಪಾಂಡು, ಮಿಸ್ಟರ್ ಪಾಂಡು, ಅಲ್ಲ ರೌಡಿಗಳು ಬಂದು ನಿಮ್ಮ ಮನೆಯವರೆಲ್ಲ ಹೆದರಿಸಿದ್ರಂತೆ. ಹೌದು, ಅದೇ ವಿಷಯನೇ ಮಾತಾಡ್ತಾ ಇದ್ವಿ. ಸೋ ಸಾರಿ ಮಿಸ್ಟರ್ ಪಾಂಡು. ಅದೇನಾಗಿದೆ ಅಂದ್ರೆ ಬಲರಾಮ್ ಅವರು ಡೆಲ್ಲಿಗೆ ಹೋಗಕ್ 3 ದಿನಕ್ಕೆ ಮುಂಚೆ ಡೆವಿಲ್ ದೇವರಾಜನ್ನ ಚೆನ್ನಾಗಿ ಹೊಡೆದು ಆಸ್ಪತ್ರೆಗೆ ಹಾಕಿದ್ರಂತೆ. ಹಾಗಾದ್ರೆ ಅವರು ಬಲರಾಮ್ ಅಂಕಲ್ ಮನೆಗೆ ಹೋಗ್ಬೇಕು. ನಮ್ಮ ಮನೆಗೆ ಬಂದು ನಮ್ಗೆಲ್ಲ ಆವಾಜ್ ಹಾಕಿದ್ರೆ ನಾವೇನ್ ಮಾಡೋಣ? ನೆಕ್ಸ್ಟ್ ಟೈಮ್ ಅವ್ರು ನಮ್ಮ ಮನೆಗೆ ಬರಲಿ, ನಿಮ್ಮ ಅಡ್ರೆಸ್ ಕೊಟ್ಟು ಅಲ್ಲೇ ಕಳಿಸ್ತೀವಿ ನಾವು. ಅವ್ರು ಹಾಗಲ್ಲ, ಅದೇನಾಯ್ತು ಅಂದ್ರೆ ನಾನು ಜಾಗಿಂಗ್ ಮಾಡ್ತಾ ಇದ್ನ, ಅವಾಗ ಡೆವಿಲ್ ದೇವರಾಜ್ ಶಿಷ್ಯಂದ್ರು ನನ್ನನ್ನು ರೇಗ್ಸಿದ್ರು. ಅವಾಗ ಮಿಸ್ಟರ್ ಪಾಂಡು ಅವರೇ ನನಗೆ ಹೆಲ್ಪ್ ಮಾಡಿ ಅವ್ರನ್ನೆಲ್ಲ ಒದ್ದು ಓಡಿಸಿದ್ರು. ಅವ್ರ ಹತ್ರ ಇವರೇ ನನ್ನ ಗಂಡ ಬಾಕ್ಸರ್ ಬಲರಾಮ್ ಅಂತ ಹೇಳಿದ್ದೆ.